ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ನೀವು ಬಂದಿದ್ದೀರಿ, ಏನು ವಿಚಾರ? 1986 ಡಿಸೆಂಬರ್ 22ನೇ ತಾರೀಕು ನಮ್ಮ ಸಂಬಂಧಿ ಹಾಗೂ ಪದ್ಮಲತಾ ಅವರ ಒಂದು ಅಪಹರಣ ಕೊಲೆಯಾಗಿದೆ. ಒಂದು 57 ದಿನ ನಂತರ ಮೃತದೇಹ ಸಿಕ್ಕಿರೋದು, ಅಂದರೆ ಅಸ್ಥಿಪಂಜರ ಮಾತ್ರ ಸಿಕ್ಕಿರೋದು. ಅದರ ವಿಷಯದಲ್ಲಿ ಈಗಾಗಲೇ ನಾವು SIT ಅವರಿಗೆ ದೂರು ಕೊಟ್ಟಿದ್ದೀವಿ. ಆದರೆ ತನಿಖೆ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ, ನೀವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ಅದು ಆದೇಶ ತಂದು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತಲೂ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಅದರ ದಾಖಲೆಯನ್ನು ತಗೊಳ್ಬೇಕಿತ್ತು. ಒಂದು ಕಡೆಯಿಂದ ಕೇಳಿದ್ರೆ ದಾಖಲೆಯಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ನ್ಯಾಯಾಲಯ ಇದೆ, ನ್ಯಾಯಾಲಯ ತಗೊಳ್ಳಿ ಅಂತ ಹೇಳಿದ್ರು. ಅದರ ಪ್ರಕಾರ ಇವತ್ತು ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಅದರ ಪ್ರಕಾರ ಇವತ್ತು ಅರ್ಜಿ ಆಗ್ತಾ ಇದ್ದೀವಿ ಸರ್. ಅದೇ ಏನಂತ ಅರ್ಜಿ ಆಗ್ತಾ ಇದ್ದೀವಿ? ಅದೇ ಏನಿದೆ ಆ ದಾಖಲೆ ಅದೆಲ್ಲ ಬೇಕಂತೇಳಿ. ಅಂದರೆ ಬೆಳ್ತಂಗಡಿ ಠಾಣೆಯಲ್ಲಿ FIR ಆಗಿರೋದು. FIR ದಾಖಲಾಗುವಾಗಲೇ ಧರ್ಮಸ್ಥಳ ಗ್ರಾಮದ ಹರ್ಷೇಂದ್ರ ಹಾಗೂ ಅವತ್ತು ಅದು STM ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಇವರ ಹೆಸರನ್ನು ಸೇರಿಸಿ ವಿಷ್ಣು ಭಟ್ ಅವರು ಈ ದೂರು ನೀಡಿರೋದು. ವಿಷ್ಣುಮೂರ್ತಿ ಭಟ್ ಅವರು ಅಲ್ವಾ, ಅವ್ರು ದೂರು ಕೊಟ್ಟಿರೋದು. ಅವಾಗ ಅದರ ಕಾಪಿ ನಮ್ಮ ಹತ್ರ ಎಲ್ಲೂ ಸಿಗ್ತಾ ಇಲ್ಲ. ಅದು ನಮಗೆ ಬೇಕು ಅರ್ಜೆಂಟಾಗಿ. ಅದರ ಮುಖಾಂತರವಾಗಿ SIT ಒಂದು ಬಲವರ್ತನೆ ಮಾಡ್ಬೋದಲ್ಲ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಸರ್. ಹೌದು, SIT ಕೊಡ್ತೀವಿ, ಸರ್ಕಾರಕ್ಕೆ ಕೊಡ್ತೀವಿ ಸರ್. ಅದು ತನಿಖೆ ಆಗಬೇಕು. ಅಂದರೆ ಇದು ಏನಂತ ಹೇಳಿದ್ರೆ ಸಿ ರಿಪೋರ್ಟ್ ಹಾಕಿದ್ದಾರೆ, ಪತ್ತೆ ಆಗದ ಪ್ರಕರಣ ಅಂತ ಹಾಕಿದ್ದಾರೆ. ಪತ್ತೆ ಆಗದ ಪ್ರಕರಣದಲ್ಲಿ ಇವಾಗ ಸಾಕ್ಷಿ ಇದ್ದಾರೆ, ಜೀವಂತವಾಗಿ ಕಿಡ್ನಾಪ್ ಯಾರು ಮಾಡಿರೋದು ಎಲ್ಲವೂ ಇದೆ. ಎಲ್ಲ ವಿವರಣೆಯನ್ನು ನಾನು SIT ಅವರಿಗೆ ಹೇಳಿದೆ. ಆದರೆ ಎಲ್ಲೊಂದು ತನಿಖೆ ಆಗ್ತಾ ಇಲ್ಲ. ಅಂದರೆ ಅವರಿಗೂ ಒಂದು ಕಾನೂನು ತೊಡಕೇನ ಇದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಕಾನೂನು ತೊಡಕೆ ಎಲ್ಲಿದೆ ಅದನ್ನು ನಿಭಾಯಿಸಿ ನಮ್ಮಿಂದ ಆಗುವ ಕೆಲಸ ನಾವು ಮಾಡಿಕೊಡ್ಬೇಕು. ಆ ಕೆಲಸ ನಾವು ಮಾಡ್ಲಿಕ್ಕೆ ಮುಂದೆ ಬಂದಿದ್ದೀವಿ ಸರ್. ಅಲ್ಲೇ ಹಿಂಬರ ಕೊಟ್ಟಿದ್ದಾರೆ, ತನಿಖೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನನಗೆ ಹೇಳಿದ್ರು, ನೀವು ಕೋರ್ಟ್ ಮುಖಾಂತರ ನಮಗೆ ಅದರ ಪ್ರತಿಯನ್ನ ತೆಗೆದುಕೊಳ್ಬೇಕು, ಆದೇಶ ತಂದುಕೊಳ್ಬೇಕು ತನಿಖೆ ಮಾಡಲಿಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ತೆಗೆದುಕೊಡೋಣ ಅಂತ ಬಂದಿದ್ದೀವಿ ಸರ್. ಹೌದು, CID ಯಲ್ಲಿ ತನಿಖೆ ಆಗಿದೆ, ಸಿ ರಿಪೋರ್ಟ್ ಆಗಿದೆ, ಪತ್ತೆ ಆಗದ ಪ್ರಕರಣ ಅಂತ ಮುಚ್ಚಿ ಹಾಕಿದ್ದಾರೆ. ಆದರೆ ಅವತ್ತು CID ಅಂದರೆ ಇವಾಗ ಅವತ್ತು COD ಇವಾಗ CID ಮಾಡಿದ್ದಾರೆ. ಅದೇ ಪತ್ತೆ ಆಗದ ಪ್ರಕರಣ ಅಂತ ಹಾಕಿದ್ದಾರೆ. ಅಂದರೆ ಅವತ್ತಿನ ಒಂದು ಈ ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದ ಮುಚ್ಚಿ ಹಾಕಿರೋದು. ಯಾರು ಅವತ್ತು ಈ ಪ್ರಕರಣದಲ್ಲಿ ಕಿಡ್ನಾಪ್ ಮಾಡಿರೋದು, ಯಾರು ಕೊಲೆ ಮಾಡಿರೋದು ಎಲ್ಲ ಗೊತ್ತಿತ್ತು. ಆದರೆ ಅಧಿಕಾರಿವರೆಗೂ ತನಿಖೆ ಮಾಡಲಿಕ್ಕೆ ಒಂದು ಕಾಲಾವಕಾಶ ಸಿಗಲಿಲ್ಲ ಕಾನೂನು ಪ್ರಕಾರವಾಗಿ. ಅದಕ್ಕೋಸ್ಕರ ಇವಾಗ ಆದರೂ SIT ಅವರ ತನಿಖೆ ಮಾಡಿ ಸತ್ಯಾಸತ್ಯವನ್ನು ಹೊರಗೆ ತಂದುಕೊಳ್ಳಿ. ಇದೊಂದು 40 ವರ್ಷ ಹಿಂದೆ ಪ್ರಕರಣ. ಈ ಒಂದು ತನಿಖೆ ಆದರೆ ದೇಶದ ಮೊದಲ ಪ್ರಕರಣ ಆಗಿರುತ್ತೆ. ಇಷ್ಟು ಹಳೆಯ ಪ್ರಕರಣವನ್ನು ತೆರೆದಿರುವುದು, ತಪ್ಪಿತಸ್ಥರಿಗೆ ಕೊಲೆಗಡುಕರಿಗೆ ಶಿಕ್ಷೆ ಕೊಡುವಂಥ ಪ್ರಕರಣ ಆಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಯಾರನ್ನು ಮಾಡಿಲ್ಲ. ಅಂದರೆ ಯಾರನ್ನೆಲ್ಲ ಹೊಡೆದಿರೋದು ಹೇಳಿ ಅವರಿಗೆ ಇವಾಗ ಪತ್ತೆ ಅವತ್ತು ಯಾರನ್ನೂ ಇದು ಗುರುತು ಮಾಡಿಲ್ಲ. ಒಂದು 2-3 ಕರ್ಕೊಂಡೋಗಿ ಓಡೋದು ಬಡ್ದೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಅಂದರೆ ಈ ಬೆಳ್ತಂಗಡಿ ಠಾಣೆಯಲ್ಲಿ ಸಂಬಂಧ ಪಡೆದವರನ್ನು ಕರ್ಕೊಂಡು ಹೋಗಿರೋದು. ನೋಡಿ, ಸಂಬಂಧಪಟ್ಟವರು ಯಾರ ತನಿಖೆ ಆಗಿಲ್ಲ, ಅದು ಆಗ್ಬೇಕು ಇವಾಗ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. SIT ನ್ಯಾಯ ನಿರೀಕ್ಷೆಯಲ್ಲಿದ್ದೀವಿ. ನಮಗೆ ಇನ್ನೂ ಪ್ರಣಬ್ ಮುಖ್ಯಮಂತ್ರಿ ಮೇಲೆ ಒಂದು ನಂಬಿಕೆ ಇದೆ, ಸರ್ಕಾರ ಮೇಲೆ ನಂಬಿಕೆ ಇದೆ. ಒಂದು ಕಡೆಯಿಂದ ನಮ್ಮ ತನಿಖೆ ಮಾಡಿ ಒಂದು ಕಡೆಯಿಂದ ಒಂದು ಹಂತ ನಿಲ್ಲಿಸಿದ್ದಾರೆ, ಇನ್ನೊಂದು ಹಂತ ತನಿಖೆ ಮಾಡ್ಬೋದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದರೊಂದಿಗೆ ನಮಗೆ ಒಳ್ಳೆ ಒಂದು ವಕೀಲು ಸಿಕ್ಕಿದ್ದಾರೆ. ಇವಾಗ ಸೀನಿಯರ್ ವಕೀಲು SPP ಆಗಿದ್ರು ಹೈಕೋರ್ಟಲ್ಲಿ. ಅವರು ಒಂದು ಒಳ್ಳೆಯ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರಲೇಬೇಕು. ಎಲ್ಲರಿಗೂ ಗೊತ್ತಿರುವಂತೇನೆ, ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿರೋ ವಿಷಯನೇ. ಈ ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ, ಅತ್ಯಾಚಾರ, ದರೋಡೆ ಆಗಿ ಭೂ ಕಬಳಿಕೆ ಎಲ್ಲ ಆಗಿರುವಂಥದ್ದು. ಏನೋ ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಒಂದು ಕಾರಣದಿಂದಾಗಿ ನಮಗೆ ಒಂದಿಷ್ಟು ವಕೀಲರ ಸಂಘ ಮುಂದೆ ಬಂದಿದ್ದಾರೆ. ನಾವಿದ್ದೀವಿ ನಿಮ್ಮೊಂದಿಗೆ, ನಾವು ನ್ಯಾಯಾಲಯ ವ್ಯವಸ್ಥೆಯಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದಿದ್ದಾರೆ. ಅದರ ಮುಖಾಂತರವಾಗಿ ನಾವು ಈ ನ್ಯಾಯ ಮುಖಾಂತರವಾಗಿ ಫೈಟ್ ಮಾಡ್ತಾ ಇದ್ದೀವಿ ಸರ್. ನನ್ನೊಟ್ಟಿಗೆ ಇವಾಗಲೇ ನಮ್ಮ ದೊರರಾಜ್ ಸರ್ ನಮ್ಮೊಟ್ಟಿಗೆ ಇವಾಗಲೇ ಒಟ್ಟಿಗಿದ್ದಾರೆ. ಅವರು ಇದನ್ನೆಲ್ಲ ಮಾಡಿಕೊಳ್ತಾ ಇದ್ದಾರೆ. 100% ಇದೆ ಅಂತ ಈ ನ್ಯಾಯಾಲಯ ಇದೆ, ಅದು ಮುಖಾಂತರ ಇದ್ದೀವಿ ನಾವು.